ಇದೆ, ತುಂಬ ಚೆನ್ನಾಗಿದೆ. 650S ವೈಫೈ ಮದರ್ಬೋರ್ಡು, 650S ವೈಫೈ ಮದರ್ಬೋರ್ಡ್, 9700X ಪ್ರೊಸೆಸರ್. ಪ್ರೈಸ್ ಆಮೇಲೆ ಡೆಲ್ಟಾ RGB ರ್ಯಾಮ್ 16x2 6000 CL30. ಆಮೇಲೆ 1TB Gen 4 712 Mbps QFR. ಓಕೆ. ಮಾನಿಟರ್ ಪಕ್ಕದಲ್ಲೇ ಇದೆ, ಕೊಟ್ಬಿಡ್ತೀನಿ ಲಾಸ್ಟ್ ಇದೆ. ಜೊತೆ 5068 ವಿಂಡೇಜ್ OC ಎಡಿಷನ್. ಇದು ಡ್ಯುಯಲ್ ಫ್ಯಾನ್ ಅಲ್ಲ? ಫುಲ್ಲಿ ಮಾಡ್ಯುಲರ್ PSU. ಓಕೆ. ಮತ್ತೆ ಕೂಲರ್ ಬಂದ್ಬಿಟ್ಟು LD360 ವಿತ್ ಡಿಜಿಟಲ್ ಡಿಸ್ಪ್ಲೇ ಟೆಂಪರೇಚರ್ ಬರುತ್ತೆ. ವೈಟ್ ಇದೆ ನೋಡು, ವೈಟ್ ಬೇಕಾ ಬ್ಲ್ಯಾಕ್ ಬೇಕಾ? ಬ್ಲ್ಯಾಕ್. ಇಷ್ಟು ಚಿಕ್ಕ ಐಟಮ್ ಕಾಸ್ಟೆಡ್ ಮೀ ಓವರ್ 12,000 rupees. ಹಾಯ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚಿದಾನಂದ್. ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್, ಐ ಅಂಡರ್ಸ್ಟ್ಯಾಂಡ್ ಆಫ್ಟರ್ ಲಾಂಗ್ ಟೈಮ್ ಆಲ್ ಆಫ್ ಎ ಸಡನ್ ಒಂದು ವಿಡಿಯೋನ ಆಗ್ತಾ ಇದ್ದೀನಿ. ಎಲ್ಲಪ್ಪ ಹೋಗಿದ್ದ ಇಷ್ಟು ದಿನ ಅಂತ ಅನ್ಕೊಂತಿರ್ಬೋದು, ಅದ್ರ ಬಗ್ಗೆ ಮಾತಾಡೋಣ. ಬಟ್ ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ಬಿಲ್ಡಿಂಗ್ ಎ PC. ಸೊ ಇಲ್ಲಿಂದ ನೋಡ್ತಾ ಇದ್ದೀರಲ್ಲ, ದಿಸ್ ಇಸ್ ಮೈ ಕರೆಂಟ್ PC ರೈಟ್ ನೌ, ಲ್ಯಾಪ್ಟಾಪ್. 5 to 7 years ಆಯಿತು ಅನಿಸುತ್ತೆ ತೊಗೊಂಡು. ಸೊ ಇಷ್ಟು ದಿನ ನನಗೆ ಹೆಲ್ಪ್ ಮಾಡಿರೋವಂಥ ಒಂದು ಲ್ಯಾಪ್ಟಾಪ್ ಇದು. ಇಟ್ಸ್ ಎ ಪ್ರಿಡೇಟರ್ Helios 300 GTX 150 Ti. 6 years ಬ್ಯಾಕ್ ಅನಿಸುತ್ತೆ ಅದು ಬಂದಿದ್ದು. ಅವಾಗ ತೊಗೊಂಡಿದ್ದು ಲ್ಯಾಪ್ಟಾಪ್ ಇದು. ಇದುವರೆಗೂ ಕೂಡ ಅದನ್ನೇ ಯೂಸ್ ಮಾಡ್ತಿದ್ದೆ. ಬಟ್ ಇಟ್ಸ್ ಎ ಟೈಮ್ ಟು ಅಪ್ಗ್ರೇಡ್ ನೌ. ಐ ಆಮ್ ಟೇಕಿಂಗ್ ಎ ನ್ಯೂ PC ವಿಚ್ ವಿಲ್ ಬಿ ಮೋರ್ ಪವರ್ಫುಲ್ ಆಬ್ವಿಯಸ್ಲಿ. ಸೊ ಎಸ್, SP ರೋಡ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾನು ತುಂಬ ಕಡೆ ಕೊಟೇಶನ್ ತೊಗೊಂಡಿದ್ದೀನಿ ಆ್ಯಂಡ್ ಒನ್ ಶಾಪ್ನ ನಾನು ಫೈನಲೈಸ್ ಮಾಡಿದ್ದೀನಿ ಆಲ್ರೆಡಿ. ಅವ್ರಿಗೆ ಅಡ್ವಾನ್ಸ್ ಕೂಡ ಪೇ ಮಾಡಿದ್ದೀನಿ. ನಮ್ಮ ಮುಂದೆನೇ PC ಬಿಲ್ಡ್ ಮಾಡ್ತಾರೆ. ಸೊ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಎಷ್ಟು ಕಾಸ್ಟ್ ಆಯಿತು, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ PC ಬಿಲ್ಡ್ ಮಾಡೋದಕ್ಕೆ ಸ್ಪೆಸಿಫಿಕೇಷನ್ಸ್ ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಫಾರ್ ನಾವು ಲೆಟ್ಸ್ ಗೋ. SP ರೋಡ್ಗೆ ಹೋಗ್ತಾ ಇದ್ದೀವಿ. ಹತ್ರ ನಿನ್ನೆ ನಾನು ಹೋಗ್ಬಿಟ್ಟು ಅಡ್ವಾನ್ಸ್ ಪೇ ಮಾಡಿದಾಗ ಅವ್ರ ಹತ್ರ ಒಂದು ಐಟಮ್ ಇರಲಿಲ್ಲ. ಸೊ ನಾಳೆನೇ ಬನ್ನಿ PC ಬಿಲ್ಡ್ ಮಾಡ್ಕೊಡ್ತೀವಿ ಅಂತ ಹೇಳಿದರು. ಸೊ ಅದರಿಂದ ಇವತ್ತು ಹೋಗ್ತಾ ಇದ್ದೀವಿ. ದಿಸ್ ಈಸ್ ಆನ್ January 1st. ಇನ್ನೊಬ್ರು ನಮ್ಮ ಜೊತೆ ಇದ್ದಾರೆ, ದಟ್ ಈಸ್ ಇಟ್ಸ್ ಮೈ ವೈಫ್ ಕೀರ್ತನಾ. ಸೊ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ SP ರೋಡ್ಗೆ. ನನಗೆ ಇಷ್ಟು ದಿನ ಅನ್ನ ಹಾಕಿದ್ದು ಆ ಲ್ಯಾಪ್ಟಾಪ್ ಪ್ರಿಡೇಟರ್ Helios 300. ಆಲ್ಮೋಸ್ಟ್ 6 to 7 years ಆಯಿತು ಅನಿಸುತ್ತೆ. ಬಟ್ ನಾವು ಇಟ್ಸ್ ಟೈಮ್ ಟು ಗಿವ್ ರೆಸ್ಟ್ ಫಾರ್ ಮೈ ಲ್ಯಾಪ್ಟಾಪ್. ಆ್ಯಂಡ್ ಪ್ರೆಸೆಂಟ್ಲಿ ನಾನು ಕೆಲಸ ಮಾಡುವಂಥ ಸಾಫ್ಟ್ವೇರ್ ಒಬ್ರಿಗೆ ಗೊತ್ತಿರುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಐ ಆಮ್ ಇಂಟೀರಿಯರ್ ಡಿಸೈನರ್ ಆ್ಯಂಡ್ ಆರ್ಕಿಟೆಕ್ಚರ್ ಡಿಸೈನರ್. ಮೇಜರ್ಲಿ ನಾನು ಯೂಸ್ ಮಾಡುವಂಥ ಸಾಫ್ಟ್ವೇರ್ಸ್ ಬಂದು ಸ್ಕೆಚಪ್ ಆ್ಯಂಡ್ ರೆಂಡರ್ ವೈಸ್ ಲೂಮಿಯಾನ್, ವೀರೇ ಆ ಥರ ಮಾಡ್ತಿರ್ತೀನಿ. ಬಟ್ ಫಾರ್ ದೋಸ್ ಸಾಫ್ಟ್ವೇರ್ ತುಂಬ ಪವರ್ಫುಲ್ PC ಬೇಕಾಗುತ್ತೆ. ಇಷ್ಟು ದಿನ ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ, ಬಟ್ ನಾಟ್ ನೌ ಎನಿಮೋರ್. ಬಿಕಾಸ್ ಸಾಫ್ಟ್ವೇರ್ಸ್ ಎಲ್ಲ ಅಪ್ಗ್ರೇಡ್ ಆಗಿದೆ ಆ್ಯಂಡ್ ಹೊಸ ಫೀಚರ್ಸ್ಗಳೆಲ್ಲ ಬರ್ತಿದೆ. ಐ ಕಾಂಟ್ ಸ್ಟಿಕ್ ಬಿಹೈಂಡ್. ಸೊ ಒಳ್ಳೆ ಕ್ವಾಲಿಟಿ ಕೊಡಬೇಕು ಕ್ಲೈಂಟ್ಸ್ಗೆ ಡಿಸೈನ್ಸು ಅಂದರೆ ನಾನು ಅಪ್ಗ್ರೇಡ್ ಮಾಡಲೇಬೇಕು ಅಂತ ಸಿಚುವೇಶನ್ ಬಂದಿದೆ. ಈಗ ಟೈಮ್ 3 o'clock ಆಲ್ಮೋಸ್ಟ್ 3 o'clock. ಇಲ್ಲಿಂದ SP ರೋಡ್ಗೆ ಹೋಗೋಕ್ಕೆ ಐ ಥಿಂಕ್ 1 hour ಆಗುತ್ತೆ. ಬಟ್ ಬಿಫೋರ್ ದಟ್ ಕಾರ್ಗೆ CNG ಹಾಕಿಸ್ಕೋಬೇಕು. ಹಿಂಗೆ ಬರ್ತವನೆ. ಆ್ಯಕ್ಚುಲಿ ಕಾರ್ ತೊಗೊಂಡು ಹೋಗ್ತಿರೋದು SP ರೋಡ್ಗೆ ಈಸ್ ನಾಟ್ ಎ ಗುಡ್ ಐಡಿಯಾ. ಬಟ್ ನಾನು ಐಟಮ್ಸ್ನ ಏನ್ರಲ್ಲಿ ತರಲಿ ಸೇಫಾಗಿ? ನಾಟ್ ಜಸ್ಟ್ CPU, ಅದ್ರ ಜೊತೆ ಮಾನಿಟರ್ ಆ್ಯಂಡ್ ಅದ್ರ ಕಾಂಪೋನೆಂಟ್ಸ್ದು ಬಾಕ್ಸ್ಗಳು ಕೂಡ ತೊಗೊಂಡು ಬರಬೇಕಲ್ಲ. ಆದ್ದರಿಂದ ಐ ನೀಡ್ ಅ ಕಾರ್. ನೋಡೋಣ, ಅಲ್ಲೆಲ್ಲಾದ್ರೂ ಒಳ್ಳೆ ಕಡೆ ಪಾರ್ಕಿಂಗ್ ಸಿಕ್ಕಿದ್ರೆ ಹಾಕಬೇಕು. ಪಾರ್ಕಿಂಗ್ ಸಿಕ್ಕದೆ ಕೆಲಸ ನಡೆಯಲ್ಲ ಅಲ್ಲಿ. ಅಂಡ್ ಗೈಸ್, ಇನ್ನೊಂದೇನಂದ್ರೆ ಆ್ಯಕ್ಚುಲಿ ದಿಸ್ ಈಸ್ ಅ ವೆರಿ ಬ್ಯಾಡ್ ಟೈಮ್ ಟು ಬೈ ಎ PC. ಬ್ಯಾಡ್ ಅನ್ನೋದಕ್ಕಿಂತ ವರ್ಸ್ಟ್ ಟೈಮ್ ಅಂತಲೇ ಅನ್ಬೋದು. ವೈ? ಬಿಕಾಸ್ ದ ಪ್ರೈಸ್ ಆಫ್ ದ PC ಈಸ್ ರಿಗರಸ್ಲಿ ಹೈ ಗೈಸ್. ನಿಜವಾಗ್ಲೂ ರ್ಯಾಮ್, ಎಸ್ಪೆಷಲಿ ರ್ಯಾಮ್ ಆ್ಯಂಡ್ SSD ಪ್ರೈಸಸ್ ತುಂಬ ಹೈ ಆಗಿದೆ. ನಾರ್ಮಲಿ ಒಂದು 16 GB ರ್ಯಾಮ್ ಎಷ್ಟಿತ್ತು ಅಂದರೆ ಒಂದು 8,000 ಇದ್ದಿದ್ದು ಇವಾಗ ಆಲ್ಮೋಸ್ಟ್ ಲೈಕ್ 20,000 ಆಗ್ತಿದೆ.
ಇಮ್ಯಾಜಿನ್ ದ ಪ್ರೈಸ್ ಹೈಕ್. ಏನು ನೋಡ್ತಾ ಇದ್ರೆ ಟ್ರೆಂಡಿಂಗ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ದೇ ಆರ್ ಆಲ್ ಡಿಮ್ಯಾಂಡಿಂಗ್ ರ್ಯಾಮ್ ಮತ್ತು SSD ಫಾರ್ ಸ್ಟೋರೇಜ್ ಆ್ಯಂಡ್ ಡಾಟಾ ಪ್ರೊಸೆಸಿಂಗ್. ಹೀಗೆ ತುಂಬ ರ್ಯಾಮ್ ರಿಕ್ವೈರ್ಮೆಂಟ್ ಇದೆ ಅಂತ AI ಕಂಪನೀಸ್ಗಳು ಕೇಳ್ತಿದ್ದಾವಂತೆ. ಸೊ ನಾವು ಆಲ್ ದ ರ್ಯಾಮ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಆಲ್ ಗಿವಿಂಗ್ ದ ರ್ಯಾಮ್ ಟು ದೆಮ್. ಬಟ್ ನಮ್ಮಂಥ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಲಿ ಇಂಡಿವಿಜುವಲ್ಸ್ ಅವ್ರ ಗೇಮರ್ಸ್ಗೆ ತುಂಬ ಹೊಡೆತ ಬಿದ್ದಿದೆ ರೈಟ್ ನಾವು. ಸೊ ಅದರಿಂದ ಇಟ್ಸ್ ನಾಟ್ ಎ ಬೆಸ್ಟ್ ಟೈಮ್ ಅವ್ರ ಗೇಮಿಂಗ್ ಪರ್ಪಸ್ ಅವ್ರ ಎಂಟರ್ಟೈನಿಂಗ್ ಪರ್ಪಸ್ PC ಬೈ ಮಾಡ್ತೀರಾ ಈಗ ಅಂದರೆ ಐ ಡೋಂಟ್ ನೋ, ಇಟ್ಸ್ ನಾಟ್ ಮೈ ಸಜೆಷನ್, ಇಟ್ಸ್ ನಾಟ್ ಎ ಗುಡ್ ಟೈಮ್. ಬಟ್ ನಿಮಗೆ ತುಂಬ ರಿಕ್ವೈರ್ಡ್ ಇತ್ತು, ಕೆಲಸದ ನೀಡಿತ್ತು ಅಂದರೆ ಬೈಟ್ ಇಮಿಡಿಯೇಟ್ಲಿ, ಫಾರ್ ಶ್ಯೂರ್ ಬೈಟ್ ಇಮಿಡಿಯೇಟ್ಲಿ. ಯಾಕೆಂದರೆ ನೆಕ್ಸ್ಟ್ 6 months ಅಗೇನ್ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಒಂದು ನ್ಯೂಸ್ ಇದೆ. ಹೋಗೋಣ. ಲಕ್ಕಿಲಿ ಇಲ್ಲೊಂದು ಪಾರ್ಕಿಂಗ್ ಸಿಕ್ಕಿದೆ, ಪೇಯ್ಡ್ ಪಾರ್ಕಿಂಗ್ಗೆ. ಐ ಹೋಪ್ ಇಟ್ ವಿಲ್ ಬಿ ಸೇಫ್. ಇನ್ನೇನು ಮಾಡೋಕ್ಕಾಗಲ್ಲ, ಸಿಕ್ಕಿದ ಕಡೆ ಹಾಕ್ಬೇಕಷ್ಟೆ. ಆಲ್ಮೋಸ್ಟ್ ಲೈಕ್ KR ಮಾರ್ಕೆಟ್ ಹತ್ರ ನಮಗೆ ಪಾರ್ಕಿಂಗ್ ಸಿಕ್ಕಿದ್ದು. ಅಲ್ಲಿಂದ ಸ್ವಲ್ಪ ದೂರ SP ರೋಡ್ಗೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. January 1st ಆಗಿರೋದ್ರಿಂದ ಜನ ಜಾಸ್ತಿ ಇರಲಿಲ್ಲ, ರಜಾ ಇದ್ರೂ ಕೂಡ. ಮೇ ಬಿ ಪ್ರೀವಿಯಸ್ ನೈಟ್ ಎಲ್ಲ ಐ ಥಿಂಕ್ ನ್ಯೂ ಇಯರ್ ಪಾರ್ಟಿ ಮಾಡಿ ಫುಲ್ ನಿದ್ದೆ ಮಾಡ್ತಿದ್ರು ಅನಿಸುತ್ತೆ. ಜಾಸ್ತಿ ರಶ್ ಇರಲಿಲ್ಲ SP ರೋಡ್ ಆವತ್ತು ಆ್ಯಕ್ಚುಲಿ. ಸೊ ಇದು ನಾನು PC ತೊಗೊಳೋಕ್ಕೆ ಬಂದಿರುವಂಥ ಶಾಪ್, PC ಕುಮಾರ್ ಅಂತ. ದಿಸ್ ಈಸ್ ಲೊಕೇಟೆಡ್ ಇನ್ SP ರೋಡ್ ಸ್ಟಾರ್ಟಿಂಗಲ್ಲೇ, KR ಮಾರ್ಕೆಟ್ ಆಪೋಸಿಟ್ ಸೈಡಿಂದ ಸ್ಟಾರ್ಟಿಂಗಲ್ಲಿ ಫಸ್ಟ್ ಫ್ಲೋರಲ್ಲೇ ಇದೆ. ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಇವರು ನನಗೆ ಹೋಗಿದ ತಕ್ಷಣ ಫಸ್ಟ್ಗೆ ತೋರಿಸಿದ್ದು PC ಕ್ಯಾಬಿನೆಟ್. ನಾನು ಆ್ಯಕ್ಚುಲಿ ಚೂಸ್ ಮಾಡಿದ್ದು ಬ್ಲ್ಯಾಕ್ ವಿತ್ ಗ್ಲಾಸ್ ಕೇಸ್. ಬಟ್ ಇವರು ನನಗೆ ಒಂದು ವೈಟ್ ಪೀಸ್ ಇದೆ, ವೈಟ್, ಅದನ್ನು ಕೂಡ ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಅಂತ ನನಗೆ ತೋರಿಸಿದ್ರು. ಬಟ್ ಸ್ಟಿಲ್ ನಾನು ಆಲ್ರೆಡಿ ಫಿಕ್ಸ್ ಆಗಿದೆ. ನನಗೆ ಫ್ರಂಟ್ ಆ್ಯಂಡ್ ಸೈಡ್ ಎರಡು ಸೈಡ್ ಕೂಡ ಗ್ಲಾಸ್ ಇರುತ್ತೆ ಆ್ಯಂಡ್ ಬ್ಲ್ಯಾಕ್ ಬೇಕು ಅಂತಲೇ ನಾನು ಫಿಕ್ಸ್ ಆಗಿದೆ. 7 ಸ್ಕ್ರೀನ್ ತೊಗೊಂಡಿದೆ, ತುಂಬ ಚೆನ್ನಾಗಿದೆ. ಇದು ಮುಂದೆ ಗ್ಲಾಸ್ ಆಗುತ್ತೆ, ಸೇಬಲ್ ಬೇರೆ ಗ್ಲಾಸ್ ಸಿಗುತ್ತೆ, ಸೇಮ್ ಗ್ಲಾಸ್ ಸಿಗುತ್ತೆ. ಗ್ಲಾಸ್ ಇದೆ. 650S Wi-Fi ಮದರ್ಬೋರ್ಡು, 650S Wi-Fi ಮದರ್ಬೋರ್ಡ್, 9700X ಪ್ರೊಸೆಸರ್. ಪ್ರೈಸನ್ ಆಮೇಲೆ ಡೆಲ್ಟಾ RGB RAM 16x2 6000 CL30. ಆಮೇಲೆ 1TB Gen 4 7,1 MBPS Kioxia. ಓಕೆ. ಮಾನಿಟರ್ ಪಕ್ಕದಲ್ಲೇ ಇದೆ, ಕೊಟ್ಬಿಡ್ತೀನಿ ಲಾಸ್ಟಲ್ಲಿ. ಜೊತೆ 5068 ವಿನೇಜ್ OC ಎಡಿಷನ್. ಇದು ಡ್ಯುಯಲ್ ಫ್ಯಾನ್ ಅಲ್ಲ? ಡ್ಯೂಲ್ ಇದೆ, ವಿನೇಜ್ OC ಎಡಿಷನ್. ಓಕೆ. 750 ಫುಲ್ಲಿ ಮಾಡ್ಯುಲರ್ PSU. ಓಕೆ. ಮತ್ತೆ ಕೂಲರ್ ಬಂದ್ಬಿಟ್ಟು LD360 ವಿತ್ ಡಿಜಿಟಲ್ ಡಿಸ್ಪ್ಲೇ ಟೆಂಪರೇಚರ್ ಬರುತ್ತೆ. ಓಕೆ. ಸೊ ಕ್ಯಾಬಿನೆಟ್ ಸೇಮ್ ನಿಮಗೆ ಇದು ಕೊಡ್ತಾ ಇರೋದು ಗ್ಲಾಸ್ ಪ್ಯಾನಲ್. ಗ್ಲಾಸ್ ಪ್ಯಾನಲ್, ಬಟ್ ಬ್ಲ್ಯಾಕೇ ಇರ್ಬೋದು. ವೈಟ್ ಇದೆ ನೋಡು, ವೈಟ್ ಬೇಕಾ ಬ್ಲ್ಯಾಕ್ ಬೇಕಾ? ಬ್ಲ್ಯಾಕ್ ಇದೆ ಇವಾಗ ಫುಲ್ ಕಾಸ್ಟ್ಲಿ ಆಗಿರೋದು ರ್ಯಾಮ್. ಆ್ಯಕ್ಚುಲಿ ವೈಟ್ PC ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಮೇ ಬಿ ಅದು ಸ್ಟಾರ್ಟಿಂಗಲ್ಲಿ ಅಷ್ಟೇ, ಹೋಗ್ತಾ ಹೋಗ್ತಾ ಮೇ ಬಿ ಬೋರ್ ಆಗ್ಬೋದು. ಆ್ಯಂಡ್ ಅದು ಮೇಂಟೈನ್ ಮಾಡೋಕ್ಕೂ ಕೂಡ ಕಷ್ಟನೇ ವೈಟ್ ಆಗಿರೋದ್ರಿಂದ. ಸೊ ಐ ಥಿಂಕ್, ಆ್ಯಂಡ್ ಇನ್ನೊಂದು ಏನಂದರೆ ನನ್ನ ಟೇಬಲ್ ಆ್ಯಂಡ್ ಮಾನಿಟರ್ ಕೀಬೋರ್ಡ್ ಎಲ್ಲ ಕೂಡ ಬ್ಲ್ಯಾಕ್ ಇದೆ. ಇದೊಂದು PC ನಾನು ವೈಟ್ ತೊಗೊಂಡ್ರೆ ಇಟ್ ವಾಂಟ್ ಸೂಟ್. ಇನ್ ಕೇಸ್ ಏನಾದರೂ ನೀವು ವೈಟ್ ತೊಗೊತಾ ಇದ್ದೀರಾ ಅಂದರೆ ಫುಲ್ಲಿ ಸೆಟಪ್ನೇ ವೈಟ್ ಆಗಿ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಬ್ಲ್ಯಾಕು ಕೂಡ, ಬ್ಲ್ಯಾಕ್ ಹ್ಯಾಸ್ ಇಟ್ಸ್ ಓನ್ ಬ್ಯೂಟಿ. ಸೊ ನಾನು ಬ್ಲ್ಯಾಕ್ನೇ ಚೂಸ್ ಮಾಡಿದೆ. ಸೊ ಅಲ್ಲಿಂದ ನೆಕ್ಸ್ಟ್ ಅವ್ರದ್ದೇ ಒಂದು ಸರ್ವಿಸ್ ಸೆಂಟ್ರ್ ಇರುತ್ತೆ ಪಕ್ಕನೇ, ಅಲ್ಲಿಗೆ ನಮ್ಮ PC ಕ್ಯಾಬಿನೆಟ್ಸ್ನ ಕಳಿಸ್ಕೊಟ್ರು ಬಿಲ್ಡ್ ಮಾಡೋದಕ್ಕೆ ಅಂತ. ಅಲ್ಲಿಗೆ ಹೋಗಿದ ತಕ್ಷಣವೇ ಎಲ್ಲ PCನ ರಿಮೂವ್ ಮಾಡಿ ಕ್ಯಾಬಿನೆಟ್ನ ವಯರಿಂಗ್ ಎಲ್ಲ ಮೌಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಇನ್ಸೈಡ್. ಎಂಟಿ PC ಕೇಸ್ ನೋಡಿ ಹೆಂಗೆ ಕಾಣುತ್ತೆ. ಸೊ ಇಲ್ಲಿ ನಾನು ಅನ್ಬಾಕ್ಸ್ ಮಾಡ್ತಿರೋವಂಥದ್ದು ಮೇನ್ ಮದರ್ ಬೋರ್ಡ್. ಆ್ಯಂಡ್ ಈಗ ಅಣ್ಣವರು ಸ್ಟಾರ್ಟೆಡ್ ಪ್ಲೇಸಿಂಗ್ ಆಲ್ ದ ಕಾಂಪೊನೆಂಟ್ಸ್ ಟು ದ ಮದರ್ ಬೋರ್ಡ್. ಫಸ್ಟ್ಗೆ ಇವರು ಪ್ಲೇಸ್ ಮಾಡ್ತಿರುವಂಥದ್ದು ರ್ಯಾಮ್. ಆ್ಯಂಡ್ ಒನ್ ಮೋರ್ ಸ್ಪೆಷಾಲಿಟಿ ಅಬೌಟ್ ದಿಸ್ ರ್ಯಾಮ್ ಸ್ಟಿಕ್ ಈಸ್, ಈ ರ್ಯಾಮ್ ಸ್ಟಿಕ್ ಕೂಡ RGB ಲೈಟ್ನ ಇನ್ಕ್ಲೂಡ್ ಆಗಿ ಬರುತ್ತೆ. ಅಲ್ಲಿ ನೋಡ್ತಿರ್ಬೋದು ವೈಟ್ ಪಾರ್ಟ್ ಏನಿದೆ ಮೇಲ್ಗಡೆ, ಅದು ಕೂಡ ಲಿಟಪ್ ಆಗುತ್ತೆ. ಸೊ ಒಂದು PCಗೆ RGB ಇಲ್ಲ ಅಂದರೆ ಮಜಾ ಏನು ಹೇಳಿ. ಆ್ಯಂಡ್ ಒನ್ ಮೋರ್ ಸ್ಪೆಷಾಲಿಟಿ ಅಬೌಟ್ ದ ಕ್ಯಾಬಿನೆಟ್ ಈಸ್, ನಾವು RGBನ ಕಂಟ್ರೋಲ್ ಮಾಡ್ಬೋದು. ನಾನು ಫರ್ದರ್ ಹೀಗೆ ನೋಡ್ತಾ ಇರಿ ವಿಡಿಯೋ, ನಾನು ಮುಂದೆ ತೋರಿಸ್ತೀನಿ ಹೆಂಗೆ ಕಲರ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂತ. ಆ್ಯಂಡ್ ಹಿಯರ್ ಕಮ್ಸ್ ಅವರ್ SSD. ಇಷ್ಟು ಚಿಕ್ಕ ಐಟಮ್ ಕಾಸ್ಟೆಡ್ ಮೀ ಓವರ್ 12,000 rupees. ಆ್ಯಂಡ್ ಹಿಯರ್ ಕಮ್ಸ್ ಅವರ್ ಮೇನ್ thing, that is brain of our CPU ಅನ್ಬೋದು, that is the processor.
Ryzen 7, I think 9700X ಅಂತ ಏನೋ ಬರುತ್ತೆ. ದಟ್ ಈಸ್ ಟಾಪ್ ಎಂಡ್ ಇನ್ ದ Ryzen 7 ಸೀರೀಸಲ್ಲೇ ಟಾಪ್ ಒನ್. ಇದು ಬಿಟ್ಟರೆ ನೆಕ್ಸ್ಟ್ ಬರೋದೇ Ryzen 9. ಸೊ ಈಗ ಕಮ್ಸ್ ಅವರ್ ಸ್ಯಾಟಿಸ್ಫೈಯಿಂಗ್ ಕ್ಲಿಕ್ ಆಫ್ ಅವರ್ RAM. And the next thing is this modular power supply. ಅಲ್ಲಿ ಏನು ನೋಡ್ತಾ ಇದ್ದೀರಾ, that is a black power supply to the whole cabinet. Depending upon the PC configuration, power supply ಕೂಡ ಹಂಗೆ ಇರಬೇಕಾಗುತ್ತೆ. ನೀವೇನು ಕ್ವಾಲಿಟಿ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ದಿಸ್ ಪವರ್ ಸಪ್ಲೈ ಶುಡ್ ಬಿ ಎ ವೆರಿ ಗುಡ್ ಕ್ವಾಲಿಟಿ, ಬಿಕಾಸ್ ಅದೊಂದು ಕೂಡ ಏನಾದರೂ ಫ್ಲಕ್ಚುಯೇಷನ್ ಆದರೆ ಹೋಲ್ PC ಮೈಟ್ ಗೆಟ್ ಡ್ಯಾಮೇಜ್ಡ್, ಸರ್ಕ್ಯೂಟ್ಸ್ ಮೈಟ್ ಗೆಟ್ ಡ್ಯಾಮೇಜ್. ಸೊ ಒಳ್ಳೆ ಗೋಲ್ಡ್ ರೇಟೆಡ್, ಬೆಸ್ಟ್ ರೇಟೆಡ್ ಪವರ್ ಸಪ್ಲೈನ ಬೈ ಮಾಡೋದು ತುಂಬ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಇವರಂತೂ ಫುಲ್ಲು ಎಕ್ಸ್ಪರ್ಟ್ ಗೈಸ್. ಎಷ್ಟು ದಿನೇ ಎಷ್ಟು PC ಕ್ಯಾಬಿನೆಟ್ಸ್ನ ಬಿಲ್ಡ್ ಮಾಡ್ತಿರ್ತಾರೋ ಗೊತ್ತಿಲ್ಲ. ಊಟ ಇಲ್ವಾ? ಕುಡಿಸ್ತೀನಿ ಇದಾದ್ಮೇಲೆ, ಆಯ್ತಾ? ಇದೆ ಊಟ. ಹೊಟ್ಟೆ ತುಂಬೋಯ್ತಲ್ಲ. And last comes our cooling systems. ಇದು liquid cooling with 3 fan, and this liquid cooling case comes with display, temperature and usage and power na display ಮಾಡುತ್ತೆ. And this has 3 fan exhaust system. ಇದನ್ನು ಕೂಡ ನೀಟಾಗಿ ವೈರಿಂಗ್ಸ್ ಎಲ್ಲ ಫಿಕ್ಸ್ ಮಾಡಿ ಪ್ಲೇಸ್ ಮಾಡಿದ್ದಾರೆ. ನಮ್ಮ PC ಪಕ್ಕನೇ ಇನ್ನೊಂದು PC ಬಿಲ್ಡ್ ಆಗ್ತಾ ಇತ್ತು, ಬಟ್ ಇಟ್ ಹ್ಯಾಸ್ ಅ ಏರ್ ಕೂಲರ್. ಇಲ್ಲೇನು ನೋಡ್ತಾ ಇದ್ರೆ ದಟ್ ಈಸ್ ಕಾಲ್ಡ್ ಏರ್ ಕೂಲರ್, ಆ್ಯಂಡ್ ನಾನು ಹಾಕ್ಸಿರುವಂಥದ್ದು ಲಿಕ್ವಿಡ್ ಕೂಲರ್. ಆ್ಯಕ್ಚುಲಿ ಇನ್ನೊಂದು ಪಾರ್ಟ್ ಮಿಸ್ ಮಾಡಿದ್ದೆ. ಆ್ಯಕ್ಚುಲಿ ಇಯರ್ ಕಮ್ಸ್ ಅವರ್ ಫೈನಲ್ ಪ್ರಾಡಕ್ಟ್, ದಟ್ ಈಸ್ ಗೇಮರ್ಸ್ಗೆ ದ ಮೋಸ್ಟ್ ಫೇವರೆಟ್ ಆ್ಯಂಡ್ ಮೋಸ್ಟ್ ಫ್ಯಾನ್ಸಿ ಥಿಂಗ್ ಅಂತ ಹೇಳ್ಬೋದು. ದಟ್ ಈಸ್ ಗ್ರಾಫಿಕ್ ಕಾರ್ಡ್. ನಾಟ್ ಓನ್ಲಿ ಗೇಮರ್ಸ್, ಈವನ್ ನನ್ನ ಕೆಲಸಕ್ಕೂ ಕೂಡ ಇದು ತುಂಬಾ ರಿಕ್ವೈರ್ಮೆಂಟ್ ಇದೆ, ಬಿಕಾಸ್ ದಿಸ್ ಈಸ್ ಮೋಸ್ಟ್ಲಿ gives importance for renderings and graphics wise especially. ಇದೊಂದು ಪೀಸ್ ಏನಕ್ಕೆ ವೈಟ್ ಇದೆ ಅಂದರೆ, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಆಲ್ ದ ಕಾಂಪೊನೆಂಟ್ಸ್ ಪ್ರೈಸಸ್ ಜಾಸ್ತಿ ಆಗ್ತದೆ. ಈವನ್ ನಾನು ಕೊಟೇಶನ್ ಹಾಕ್ಸಿದಾಗ ಕಮ್ಮಿ ಇದ್ದಿದ್ದು ಆಲ್ಮೋಸ್ಟ್ ಲೈಕ್ 10,000 ಜಸ್ಟ್ ಫಾರ್ 1 ವೀಕ್ ರೈಸ್ ಆಗಿತ್ತು. ಬಟ್ ಶಾಪ್ ಅವರು ನನಗೆ ಅದೇ ಪ್ರೈಸ್ಗೆ ಹಾಕ್ಕೊಡ್ತೀನಿ ಅಂದರು. ಬಟ್ ಒನ್ ಥಿಂಗ್ ಈಸ್ ಅವ್ರ ಹತ್ರ ಇದ್ದಿದ್ದು ವೈಟ್ ಕಲರ್ ಅಷ್ಟೇ ಸ್ಟಾಕ್ ಇದ್ದಿದ್ದು, ಸೊ ಅದರಿಂದ ನಾನು ವೈಟ್ಗೆ ಹೋಗ್ಬೇಕಾಗಿ ಬಂತು. ಬಟ್ ಸ್ಟಿಲ್ ಐ ಡೋಂಟ್ ಮೈಂಡ್, ವೈಟ್ ಲುಕ್ಸ್ ಸ್ಟಿಲ್ ಗುಡ್ ಒಂದು ಕಾಂಟ್ರಾಸ್ಟ್ ಆಗಿ ವಿತ್ ಇನ್ ದ ಬ್ಲ್ಯಾಕ್ PC. ಆ್ಯಂಡ್ ಇದು ಬಂದ್ಬಿಟ್ಟು Zotac ಗೇಮಿಂಗ್ ಬ್ರ್ಯಾಂಡ್, ಬಟ್ ಅದ್ರ Zotac ಗೇಮಿಂಗ್ ಆದರೂ ಕೂಡ ಅದರೊಳಗಡೆ ಇರೋದು NVIDIA ಚಿಪ್ಸೆಟ್ಟೆ. ಬಟ್ ಹೊರಗಡೆ ಮಾಡೆಲ್ ಏನಿದೆ, ಹೊರಗಡೆ ಔಟ್ಸೈಡ್ ಬಾಡಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸೆವೆರಲ್ ಬ್ರ್ಯಾಂಡ್ಸ್ ಇರುತ್ತೆ. MSI, Asus ಆ್ಯಂಡ್ Gigabyte ಕೂಡ ಇರುತ್ತೆ, ಬಟ್ ಅದು ಕೂಡ ಯಾವ ಸ್ಟಾಕ್ ಇರುತ್ತೆ ಅದನ್ನು ನಾನು ತೊಗೋಬೇಕಾಗಿ ಬಂತು. ಸೊ ಆಲ್ಮೋಸ್ಟ್ ನಮ್ಮ PC ಈಗ ಸೆಟಪ್ ಆಯಿತು. ಈಗ ನಾವು ದೇ ಆರ್ ರೆಡಿ ಟು ಇನ್ಸ್ಟಾಲ್ ದ OS, ಆ್ಯಂಡ್ ಈಗ ಬೂಟಪ್ ಮಾಡ್ತಾರೆ. ನೀವು ನೋಡ್ಬೋದು ಹೆಂಗೆ ಕಾಣುತ್ತೆ ಅಂತ. 4, 3, 2, 1, 0. ಆ್ಯಂಡ್ ನನ್ನ ವೈಫ್ಗಂತೂ ಅದು ಆನ್ ಮಾಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟು ಅದ್ರ ಮೇಲ್ಗಡೆ ಇರುವಂಥ ರ್ಯಾಪರ್ನ ತೆಗೆಯೋವರೆಗೂ ಸಮಾಧಾನ ಇರಲಿಲ್ಲ ಅವ್ರಿಗೆ. ಆ್ಯಂಡ್ ದಿಸ್ ಈಸ್ ದ ಸ್ಪೆಷಾಲಿಟಿ ಅಬೌಟ್ ದಿಸ್ ಕ್ಯಾಬಿನೆಟ್. ಅಲ್ಲಿ ನೋಡ್ತಿರ್ಬೋದು, ಈವನ್ ದಟ್ ಲಿಕ್ವಿಡ್ ಕೂಲಿಂಗ್ ಡಿಸ್ಪ್ಲೇ ಹತ್ರನೂ ಕೂಡ RGB ಲೈಟ್ಸ್ ಇದೆ, ಆ್ಯಂಡ್ ಆನ್ ದ ರ್ಯಾಮ್ ಸ್ಟಿಕ್ಸ್ ಕೂಡ RGB ಲೈಟ್ಸ್, ಆ್ಯಂಡ್ ಆಲ್ ದ ಫ್ಯಾನ್ಸ್ ವಿಲ್ ಲಿಟ್ ಅಪ್. ಬಿಲ್ಡಿಂಗೇ PC ಅಂದರೆ ಒಂದು RGB ಲೈಟ್ ಸೆಟಪ್ ಇಲ್ಲ ಅಂದರೆ ಹೆಂಗೆ ಹೇಳಿ? ಶಾಪ್ ಅವರು ನನಗೆ OSನ ಲೇಟೆಸ್ಟ್ OS ಆಪ್ರೇಟಿಂಗ್ ಸಿಸ್ಟಮ್ನ ಆ್ಯಂಡ್ ಜೊತೆಗೆ ಮೈಕ್ರೋಸಾಫ್ಟ್ ಆಫೀಸ್ ಸೂಟ್ಸು ಕೂಡ ಕಂಪ್ಲೀಟ್ ಇನ್ಸ್ಟಾಲ್ ಮಾಡಿಕೊಟ್ರು. ಆ್ಯಂಡ್ ನಾಟ್ ಜಸ್ಟ್ ಇನ್ಸ್ಟಾಲಿಂಗ್, ಕಂಪ್ಲೀಟ್ಲಿ ಎಲ್ಲ ಪರ್ಫಾರ್ಮೆನ್ಸ್ನ ಚೆಕ್ ಮಾಡಿದ್ರು, ಟೆಸ್ಟ್ ಮಾಡಿದ್ರು. ಆಲ್ಮೋಸ್ಟ್ ಲೈಕ್ 30 ಮಿನಿಟ್ಸ್ ಟೆಸ್ಟಿಂಗೇ ಹಿಡಿತು. ಸೊ ಓವರಾಲ್ ನಮ್ಮ ಬಿಲ್ಡಿಂಗ್ ಪ್ರೋಸೆಸ್ಸೇ ಒಂದು 2 hours ಆಗೋಯ್ತು ಗೈಸ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿಂದ PC ಕ್ಯಾಬಿನೆಟ್ಸ್ನ ಮತ್ತೆ ಶಾಪ್ಗೆ ತೊಗೊಂಡೋಗಿ ಶಾಪವರು ಕೂಡ ಒಂದ್ಸಲ ಚೆಕ್ ಮಾಡ್ತಾರೆ. ಸೊ ಅದಕ್ಕೆ ಅವರೇ ಬಂದು ಕ್ಯಾಬಿನೆಟ್ನ ತೊಗೊಂಡೋದ್ರು. ಆ್ಯಂಡ್ ನಾನು ನನ್ನ ಕಾಂಪೊನೆಂಟ್ಸ್ ಏನಿದೆ ಬಾಕ್ಸ್ಗಳು ಅದನ್ನು ಕೂಡ ನಾನು ಕ್ಯಾರಿ ಮಾಡಿದೆ, ಬಿಕಾಸ್ ಇಟ್ ವಿಲ್ ಹ್ಯಾವ್ ಸಮ್
ಡಾಕ್ಯುಮೆಂಟ್ಸ್ ಆ್ಯಂಡ್ ವ್ಯಾರಂಟಿ ಕಾರ್ಡ್ಸ್. ನಮ್ಮ ಪಿ ಸಿ ಎಲ್ಲ ಬಿಲ್ಡ್ ಮಾಡೋಷ್ಟು ಆಲ್ಮೋಸ್ಟ್ ಲೈಕ್ ಕತ್ಲೇನೆ ಆಗ್ತಾ ಬಂತು. ಇವಾಗ ಲಾಸ್ಟ್ ಇವರು ಒಂದ್ಸಲ ಫುಲ್ ಟೆಸ್ಟ್ ಮಾಡ್ತಾರೆ, ಆಮೇಲೆ ಒನ್ ಲಾಸ್ಟ್ ಟೈಮ್ ಪಿ ಸಿ ಶಾಪ್ ಅವರು ಕೂಡ ಅದನ್ನು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮೀನ್ಸ್ ಜಸ್ಟ್ ಬೂಟಪ್ ಮಾಡಿಬಿಟ್ಟು ಎಲ್ಲ ಕಾಂಪೊನೆಂಟ್ಸ್ ಕರೆಕ್ಟಾಗಿ ಸೆಟ್ ಆಗಿದೆಯಾ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಇಟ್ಸ್ ಜಸ್ಟ್ ಒಂದು 5 to 10 minutes ಅಷ್ಟೇ. ಎವ್ರಿಥಿಂಗ್ ಈಸ್ ವರ್ಕಿಂಗ್ ಫೈನ್ ಅಂದಮೇಲೆ ಇಟ್ ಗೆಟ್ಸ್ ಪ್ಯಾಕ್ಡ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ನಾನು ಮಾನಿಟರ್ ಕೂಡ ಬೈ ಮಾಡಿದ್ದೆ, ಅದನ್ನು ಕೂಡ ಒಂದ್ಸಲ ಟೆಸ್ಟ್ ಮಾಡ್ತಾರೆ. ಹೌ ದ ಡಿಸ್ಪ್ಲೇ ಈಸ್ ವರ್ಕಿಂಗ್ ಫೈನ್ ಆರ್ ನಾಟ್ ಅಂತ ಒಂದ್ಸಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಎಲ್ಲ ಕೂಡ ಪ್ಯಾಕ್ ಮಾಡಿ ಫುಲ್ ಸೆಟಪ್ ಮಾಡಿ ನಮಗೆ ಬಿಡ್ತಾರೆ. ಸೊ ಈಗ ನಾನು ನನ್ನ ಕಾರ್ KR ಮಾರ್ಕೆಟ್ ಅಷ್ಟು ದೂರ ಇದೆ. ಐ ನೀಡ್ ಟು ಬ್ರಿಂಗ್ ದಟ್. ಅಲ್ಲಿಂದ ತೊಗೊಂಡು ಬಂದು ಈ ಐಟಮ್ಸ್ನ ಹಾಕ್ಕೊಂಡು ಮನೆಗೆ ಹೋಗ್ಬೇಕಾಗುತ್ತೆ. ಸೊ ಕಾರ್ ಫುಲ್ ಆಗೋಯ್ತು ಗೈಸ್. ಆ್ಯಂಡ್ ನಾನು ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ಪ್ರಾಡಕ್ಟ್ಸ್ ಅಂತ. ದಟ್ ಈಸ್ ಮಾನಿಟರ್, ದಿಸ್ ಇಸ್ CPU ಆ್ಯಂಡ್ ಕೀಬೋರ್ಡ್, ಮೌಸ್ ಆ್ಯಂಡ್ ಕಾಂಪೋನೆಂಟ್ಸ್ದೆಲ್ಲ ಬಾಕ್ಸ್ ಅದು. ಸೊ ಬ್ಯಾಕ್ ಸೀಟ್ ಫುಲ್ ಇದೆ ಆಯಿತು. ಆ್ಯಂಡ್ ನಾವು ಓಡೋ ಅಷ್ಟರಲ್ಲಿ ಫುಲ್ 7:30 ಆಗಿದ್ದು. ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ. ಸೊ ವಿ ವೆಂಟ್ ಸ್ಟ್ರೈಟ್ ಟು ಎ ಹೋಟೆಲ್. ಅಲ್ಲೋದ್ರೆ January 1st ಆಗಿರೋದ್ರಿಂದ ಫುಲ್ ರಶ್ ಇತ್ತು. ಆ್ಯಂಡ್ ಅಗೇನ್ ಅಲ್ಲೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಫೈನಲಿ ವಿ ಗಾಟ್ ಎ ಸೀಟ್. ದಿಸ್ ಈಸ್ ಇನ್ ನಾಗರಬಾವಿ, ಸ್ವಾತಿ ರಿಂಗ್ ವ್ಯೂ ಅಂತ, ಎ ಗುಡ್ ರೆಸ್ಟೋರೆಂಟ್. ಆ್ಯಂಡ್ ದೆನ್ ಬ್ಯಾಕ್ ಟು ಹೋಮ್. ಸೊ ಫುಲ್ ಸುತ್ತಾಗಿರೋದ್ರಿಂದ ನೆಕ್ಸ್ಟ್ ಡೇ ವಿ ವಿಲ್ ಸೆಟ್ ಅಪ್ ದಿಸ್ ಆ್ಯಂಡ್ ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಒನ್ ಲಾಸ್ಟ್ ಟೈಮ್ ಮನೆಯವರು ಕೂಡ ನೋಡಬೇಕು ಹೆಂಗಿದೆ ಪಿ ಸಿ ಅಂದರು. ದಟ್ ಈಸ್ ವೈ ವಿ ಜಸ್ಟ್ CPU ಜಸ್ಟ್ ಕನೆಕ್ಟ್ ಮಾಡಿ ವಿ ಜಸ್ಟ್ ಬೂಟೆಡ್ ಇಟ್ ಅಪ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ನೋಡೋಕ್ಕೆ ಒಂಥರ ಖುಷಿ ಎಲ್ರಿಗೂ ಕೂಡ. ಆ್ಯಂಡ್ ಈವನ್ ಅಲ್ಲಿ ನೋಡ್ತಿರ್ಬೋದು ಕೀಬೋರ್ಡ್ ಕೂಡ RGB ವಿತ್ ಮೌಸ್ RGB ಎಲ್ಲ RGB. ಆ್ಯಂಡ್ ಕಾಸ್ಟ್ ವೈಸ್ ಬಂದರೆ ನನಗೆ ಇಟ್ ಕಾಸ್ಟೆಡ್ ಮೀ ಅರೌಂಡ್ 1,80,000. ಜೊತೆಗೆ UPS ಕೂಡ ತೊಗೊಂಡೆ. ದಟ್ ಈಸ್ ಆಲ್ಸೋ ಕಾಸ್ಟೆಡ್. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ UPS ಕೂಡ. ಅದು ಕೂಡ ಇಟ್ ಕಾಸ್ಟೆಡ್ ಮೀ ಸಮ್ 8,000. ಸೊ ಓವರ್ ಆಲ್ 2 lakh ಸೆಟಪ್ ಅಂದ್ಕೊಳ್ಳಿ. ಈವನ್ ದಿಸ್ ಟೇಬಲ್ ನಾನು IKEA ತೊಗೊಂಡು ಬಂದಿದ್ದು. ಸೊ ಅದು ಕೂಡ ಇಟ್ ವಾಸ್ ಲೈಕ್ 8,000. ಓವರ್ ಆಲ್ 2 lakh ಬಡ್ಜೆಟಲ್ಲಿ ಬಿಲ್ಡ್ ಮಾಡಿರುವಂಥ ಪಿ ಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮೋರ್ ಅಬೌಟ್ ಟೆಕ್ನಿಕಲ್ ಸೈಡ್ ಇನ್ನೊಂದು ಡೆಪ್ತ್ ಆಗಿ ನಾನು ವಿಡಿಯೋ ಮಾಡ್ತೀನಿ. ವೈರ್ಸ್ ಎಲ್ಲ ಕನೆಕ್ಷನ್ ಕೊಟ್ಟು ಮಾನಿಟರ್ ಅನ್ಬಾಕ್ಸ್ ಮಾಡಿ ಡ್ಯುಯಲ್ ಮಾನಿಟರ್ ಸೆಟಪ್ ಮಾಡಿ ಆ್ಯಂಡ್ ಮೋರ್ ಅಬೌಟ್ PC, ಹೌ ಟು ಬೈ ಆ್ಯಂಡ್ ಟಿಪ್ಸ್, ಈ ಥಿಂಗ್ಸ್ಗಳನ್ನ ಸ್ವಲ್ಪ ಕವರ್ ಮಾಡ್ತೀನಿ, ಇನ್ ಡೆಪ್ತ್ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಜೊತೆಗೆ. ಸೊ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.